ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅವರು ಬಿಡದಿ ಏನು ಒಂದು ಸಮುದಾಯದ ಸುಮಾರು 7,500 ಎಕರೆ ಭೂಮಿಯನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸರ್ಕಾರ ಏನು ಕೆಲವು ಸರ್ವೆ ನಂಬರ್ಗಳ ಬಗ್ಗೆ ನೋಟಿಫೈ ಮಾಡಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಕಳೆದ 1 ತಿಂಗಳಿಗಿಂತ ಹೆಚ್ಚಾಗಿ ಅಲ್ಲಿಯ ರೈತರುಗಳ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ಹಲವಾರು ಕಾರ್ಯಕ್ರಮ ನಡೆದಿದೆ. ಸ್ಥಳೀಯ ಮುಖಂಡಗಳು, ಮಾಜಿ ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷರು, ಈ ಎಲ್ಲ ಮುಖಂಡಗಳು ಸೇರಿ ನಮ್ಮ ರೈತರಿಗೆ ಆಗುವ ಅನ್ಯಾಯದ ಬಗ್ಗೆ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಕುಮಾರಣ್ಣವರೇ ಮಾಡಿದ ಕಾರ್ಯಕ್ರಮ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಸತ್ಯವನ್ನು ಮುಚ್ಚಿಟ್ಟು ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಕ್ರಮ ಇದು ಅಂತ ಹೇಳಿ ನುಡಿಸಿಕೊಳ್ಳುವ ಮಾತನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಾಂಶ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನಾಯಿತು, ಅದಾದಮೇಲೆ ಮುಂದಕ್ಕೆ ಏನೇನು ಕೆಲವು ಘಟನೆಗಳು ನಡೆದಿದ್ದಾವೆ ಎಲ್ಲವನ್ನೂ ಸುದೀರ್ಘವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮ ಮಾಜಿ ಶಾಸಕರು ಮಾತಾಡುವಾಗ ಅವರು ಕೂಡ ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ಈ ವಿಷಯದಲ್ಲಿ ಯಾವುದೇ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೈತರುಗಳು ಜೀವನ ನಡೆಸಕ್ಕಂಥದಕ್ಕೆ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಯಿಂದ 1 ಗುಂಟೆಯಿಂದ 10 ಗುಂಟೆವರೆಗೆ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಹಳ ದಿನ ಸಣ್ಣ ರೈತರು, ಅದರಲ್ಲಿ ಹಾಲು ಕೊಡುವ ಹಸುಗಳಿಗೆ ಮೇವನ್ನು ಬೆಳೆಸಿ ಹಸುಗಳಿಗೆ ಮೇವನ್ನು ತಿನ್ನಿಸಿ ಅದರಿಂದ ಹಾಲು ಉತ್ಪಾದನೆ ಮಾಡಿ ಸುಮಾರು 6,000 ಲೀಟರ್ ಹಾಲನ್ನು 6 ಲಕ್ಷ ಲೀಟರ್ನ ಹಾಲನ್ನು ಡೈರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ 2 ದಿನ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಮಾಡಬಾರದು ಅಂತ ಹೇಳಿ
ಅವರು ಕೂಡ ಹೇಳಿದ್ದಾರೆ. ಅವರು ಯಾರ ಪರವಾಗಿ ಅಲ್ಲ, ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನ ಕಣ್ಣಿಂದ ನೋಡಿ ಆ ಬಡವರು 1 ಗುಂಟೆ 2 ಗುಂಟೆ 5 ಗುಂಟೆ 3 ಗುಂಟೆ ಇಟ್ಕೊಂಡು ಜೀವನ ಮಾಡತಕ್ಕಂಥ 100ಕ್ಕೆ 90 ಭಾಗ ಜನ ಏನಿದ್ದಾರೆ ಅವರ ಪರವಾಗಿ 2 ದಿನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವಾಸ್ತವಾಂಶನ ಅವರು ಗಮನಿಸಿದ ಮೇಲೆ ಯಾವುದೇ ಕಾರಣದಿಂದ ಈ ಭೂಮಿನ ಅಕ್ವೈರ್ ಮಾಡಬೇಡಿ, ನಿಮ್ಮ ಲೇಔಟ್ ಮಾಡೋದನ್ನು ಕೈ ಬಿಡಿ ಅಂತೇಳಿ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ವಿನಯವಾಗಿ ಹೇಳ್ತೇನೆ, ಇದು ನಾವು ಪ್ರಥಮ ಹಂತದಲ್ಲಿದ್ದೇವೆ. ನಾನು ಯಾವುದೇ ಒಂದು ಕಠಿಣವಾದ ನಿಲುವನ್ನು ಅಥವಾ ಶಬ್ದ ಪ್ರಯೋಗ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ, ಸುದೀರ್ಘವಾಗಿ 4-6 ಸಾರಿ ಅಲ್ಲೇ ರೈತರ ಜೊತೆ ಸೇರಿ ನಮ್ಮ ಪಕ್ಷದ ನಿಲುವೇನು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು 2 ದಿನ ಅಲ್ಲಿ ಹೋಗಿ ಅವರು ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ನಾನು ಈ ಹಿನ್ನೆಲೆಯಲ್ಲಿ ನಿನ್ನೆ ಕುಮಾರಸ್ವಾಮಿಯವರು ಬಾಗಲಕೋಟೆಯಲ್ಲಿ ಏನು ಈ ಒಂದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ರಸ್ತೆಯ ಒಂದು ಅತ್ಯಂತ ಹೇಯವಾದ ಈ ಒಂದು ರಸ್ತೆಯ ವಿಷಯದಲ್ಲಿ ಅದರ ಜವಾಬ್ದಾರಿಯನ್ನು ಹೊತ್ತಂತ ಪ್ರಾಜೆಕ್ಟ್ ಪ್ರಮೋಟರ್ ಯಾರಿದ್ದಾರೋ ಅವರು ಏನು ಲೂಟ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸುದೀರ್ಘವಾದ ಕಾಗದವನ್ನು ಕುಮಾರಸ್ವಾಮಿಯವರು ಬರೆದು ಬಾಗಲಕೋಟೆಯಲ್ಲಿ ಇದರ ವಿಷಯ ಹೇಳಿದ್ದಾರೆ. ಈ ಮಧ್ಯೆ ನಮ್ಮ ರಾಜ್ಯಪಾಲರು ಒಂದು ಮಾತು ಹೇಳಿದ್ದಾರೆ, ಈ ಬಿಡದಿ ಟೌನ್ಶಿಪ್ ಬಗ್ಗೆ ತೆಗೆದುಕೊಳ್ಳೋ ಜಾಗಕ್ಕೆ ಬದಲಾಗಿ ಏನು ಈಗಾಗಲೇ ಬೆಂಗಳೂರು ಮತ್ತು ಮೈಸೂರಿಗೆ ಕೇಂದ್ರ ಸರ್ಕಾರ 6 ಪಥದ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೋ ಆ ಹಿನ್ನೆಲೆಯಲ್ಲಿ ಈ ಒಂದು 1975ರಲ್ಲಿ ಏನು ನನ್ನ ಕಾಲದಲ್ಲಿ MOU ಸೈನ್ ಆಗಿತ್ತು ಅದು ಜೀವಂತ ಉಳಿದಿಲ್ಲ. ಈಗ ಆ ಜಮೀನನ್ನು ಬೇಕಾದರೆ ಇದಕ್ಕೆ ತೆಗೆದುಕೊಂಡು ನಿಮ್ಮ ಲೇಔಟ್ ಬೇಕಾದರೆ ಮಾಡಿಕೊಳ್ಳಿ, ಬಿಡದಿ ಆ ಬಡವರ ಜಮೀನಿಗೆ ಕೈ ಹಾಕಬೇಡಿ ಅಂತ ಹೇಳಿ ನಮ್ಮ ರಾಜ್ಯದ ಗೌರ್ನರ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿ ಯಾರಾದರೂ ತಿಳ್ಕೊಂಡ್ರೆ ನಾವು ನಮ್ಮನ್ನೇ ನಾವು ವಂಚನೆ ಮಾಡಿಕೊಂಡಂಗಾಗುತ್ತೆ. ಇದು ಸುಮಾರು 27-28 ವರ್ಷದಿಂದ ಇದೊಂದು ದಂಧೆ ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಬಹಳ ನೋವಿಂದ ಹೇಳ್ತೇನೆ, ನಮ್ಮ ಕಾಂಗ್ರೆಸ್ ಮುಖಂಡರುಗಳು ರಾಜ್ಯಾಂಗದ ಬಗ್ಗೆ ಮಾತನಾಡ್ತಾರೆ, ನ್ಯಾಯಾಂಗದ ಬಗ್ಗೆ ಮಾತನಾಡ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ.
ಅಂಬೇಡ್ಕರ್ ಅವರು ಈ ದೇಶದ ಒಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡತಕ್ಕಂಥದ್ದಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿದ್ರು. ಅದು ಈ ದೇಶಕ್ಕೆ ಒಂದು ಮಾರ್ಗದರ್ಶನ. ನ್ಯಾಯಾಂಗ ಹೆಂಗೆ ನಡ್ಕೊಳ್ಬೇಕು, ಕಾರ್ಯಾಂಗ ಹೆಂಗೆ ನಡ್ಕೊಳ್ಬೇಕು, ಶಾಸಕಾಂಗ ಹೆಂಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅವರು ಈ 3 ವಿಭಾಗಗಳ ಬಗ್ಗೆ ಅವರ ಜವಾಬ್ದಾರಿಗಳೇನು ಅಂತ ಹೇಳಿದ್ದಾರೆ. ಈಗ ಈ ಒಂದು ಯೋಜನೆಯ ಬಗ್ಗೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಜವಾಬ್ದಾರಿ ಕಾರ್ಯಾಂಗದ್ದು. ಕಾರ್ಯಾಂಗ ಏನಾದರೂ ಅದರ ಬಗ್ಗೆ ಅಸಡ್ಡೆ ತೋರಿಸಿದ್ರೆ ಶಾಸಕಾಂಗ ಸಭೆಯಲ್ಲಿ ಅತ್ಯಂತ ನುರಿತವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಹಾಲಿ ಮಂತ್ರಿಗಳಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಹಿಂದೆ ಇಡೀ ಶಾಸನಸಭೆ ಎಲ್ಲ ಪಕ್ಷಗಳು ಸೇರಿ ಸುದೀರ್ಘವಾದ ಚರ್ಚೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಇರಬಹುದು, ಅಂದು ಅವರೇ ಹಾಲಿ ಮುಖ್ಯಮಂತ್ರಿಗಳು, ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಇರಬಹುದು, ಮಾಜಿ ಸ್ಪೀಕರ್ ಅವರು, ನಾನು ಹೆಸರೇ ಹೇಳ್ತೀನಿ, ಕಾಗೋಡು ತಿಮ್ಮಪ್ಪನವರು ಇರ್ಬೋದು, ರಮೇಶ್ ಕುಮಾರ್ ಅವರೊಂದು ಮಂತ್ರಿಗಳಾಗಿದ್ದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರ್ಯಾರು ಮಾತಾಡಿದ್ರು ಎಲ್ಲರೂ ಒಟ್ಟು ಸೇರಿ ಈ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡೋದ್ರ ಜೊತೆಗೆ ಈ ಟೋಲ್ ಕಲೆಕ್ಷನ್ ಏನಿದೆ ಇದು ನಾನೇನು MOU ಸೈನ್ ಮಾಡಿದ್ದೆ 1975ರಲ್ಲಿ, 95-96ರಲ್ಲಿ. ಅದರಲ್ಲಿ ರಸ್ತೆ ಮುಗಿದ ಮೇಲೆ, ನಾನು ಮತ್ತೊಂದು ಮಾತು ಹೇಳ್ತೇನೆ, ಪುನಃ ಹೇಳ್ತೇನೆ, ರಸ್ತೆ ಪೂರ್ಣ ಮುಗಿದ ಮೇಲೆ ಮೈಸೂರು ಬೆಂಗಳೂರು ಪೆರಿಫೆರಲ್ ರೋಡು, ಲಿಂಕ್ ರೋಡು ಇವೆಲ್ಲ ಮುಗಿದ ಮೇಲೆ, ಟೌನ್ಶಿಪ್ ಆದಮೇಲೆ ಟೋಲ್ ಕಲೆಕ್ಷನ್ ಮಾಡಬೇಕು ಅನ್ನೋ ಕಂಡೀಷನ್ನು ಫ್ರೇಮ್ ವರ್ಕ್ ಅಗ್ರಿಮೆಂಟಲ್ಲೇ ಇದೆ. ಇದು ಮತ್ತೊಮ್ಮೆ ಹೇಳ್ತಾರೆ, ಫ್ರೇಮ್ ವರ್ಕ್ ಅಗ್ರಿಮೆಂಟಲ್ಲೇ ಇದೆ. ಇದಾದ ಮೇಲೆ ಶಾಸನಸಭೆಯಲ್ಲಿ ರೆಸಲ್ಯೂಷನ್ ಮಾಡ್ತಾರೆ, ಅವನು ಅಕ್ರಮವಾಗಿ ಈ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ರೆಸಲ್ಯೂಷನ್ ಮಾಡಿದ ಮೇಲೆ ಅಂದಿನ ಸರ್ಕಾರ ಒಂದು ನೋಟಿಸ್ ಕೊಡ್ತಾರೆ ಇವನಿಗೆ, ಈ ಪ್ರಾಜೆಕ್ಟ್ ಪ್ರಮೋಟರಿಗೆ. ಅವನು ಒಂದು ಸ್ಟೇ ತಗೊಳ್ತಾನೆ. ಆ ಸ್ಟೇನ ವೆಕೇಟ್ ಮಾಡಿಸಲಿಕ್ಕೆ ಈ ಕಾರ್ಯಾಂಗದ ಯಾವುದೇ ವ್ಯವಸ್ಥೆ ಆಗಲಿಲ್ಲ. ಕಾರ್ಯಾಂಗದ ಜವಾಬ್ದಾರಿ ಏನು ಅಂಬೇಡ್ಕರ್ ಅವರು ಹೇಳಿದ್ದಾರೋ ಅವ್ರ ಬಗ್ಗೆ ಏನು ದೊಡ್ಡ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಸಂವಿಧಾನವನ್ನು ನುಚ್ಚುನೂರು ಮಾಡ್ತಾ ಇದ್ದಾರೆ.
ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ದೊಡ್ಡ ಭಾಷಣವನ್ನು ಮಾಡ್ತಾರೆ. ಇವತ್ತು ನಾನು ಈ ವಿಷಯದ ಬಗ್ಗೆ ಒಂದೇ ಒಂದು ಪ್ರಶ್ನೆ, ಕೋರ್ಟ್ ಹೇಳಿದ್ರು ಇದು ಲೂಟ್ ಮಾಡ್ತಾ ಇದ್ದಾರೆ ಅನ್ನೋ ಶಬ್ದನ ಕೋರ್ಟ್ ಹೇಳಿದ್ರು. ಈ ಟೋಲ್ ಕಲೆಕ್ಷನ್ ತೆಗೆದುಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ ಅಂತ ಹೇಳಿ ಏನು MOUನಲ್ಲಿ ಇರೋ ಕಂಡೀಷನ್ಗೆ ವಿರುದ್ಧವಾಗಿ ಇವನು ಮಾಡ್ತಿದ್ದಾನೋ, ಏನು ಈ ಶಾಸನಸಭೆ ಒಟ್ಟುಗೂಡಿ ತೀರ್ಮಾನ ಮಾಡಿ ಇವನು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ ಮೇಲೆ ಬರೀ ಇವನು ನೋಟಿಸ್ ಕೊಟ್ಟರು, ಸ್ಟೇ ತಗೊಂಡ, ಸ್ಟೇ ವೆಕೇಷನ್ಗೆ ಕಾರ್ಯಾಂಗ ಕಣ್ಣು ಮುಚ್ಕೊಂಡು ಕೂತಿದೆ. ಇಷ್ಟೇ ಇದರರ್ಥ. ಈ ಲೂಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಈ ಸರ್ಕಾರ ಇವರಿಗೆ ಶಾಸಕಾಂಗ, ಕಾರ್ಯಾಂಗ, ಅಂಬೇಡ್ಕರ್ ಬರೋ ಸಂವಿಧಾನ ಯಾರೂ ಗಮನಕ್ಕೆ ಬಂದಿಲ್ಲ. ನಾನು ತುಂಬ ನೋವಿಂದ ಮಾತಾಡ್ತೇನೆ. ಇವತ್ತು ಈ ರಸ್ತೆ ಬೇಕಿಲ್ಲ ಅನ್ನೋದನ್ನು ಹೈಕೋರ್ಟಿನ 3 ಜಡ್ಜ್ಮೆಂಟ್ಗಳಿದ್ದಾವೆ, ನಮ್ಮ ಹತ್ರ ಇದ್ದಾವೆ, ನಿಮ್ಮ ಹತ್ರಲ್ಲೂ ಇರ್ಬೋದು. ಅವರು ಬಹಳ ಕಠಿಣವಾದ ಭಾಷೆಯಲ್ಲಿ ಬರೆದಿದ್ದಾರೆ. ಇದೊಂದು ಕೆಟ್ಟ ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿ ಇದರ ಬಗ್ಗೆ ಏನಾದರೂ ಮಾತನಾಡತಕ್ಕಂಥ ನೈತಿಕ ಶಕ್ತಿ ನಮ್ಮ ಕೆಲವು ಮುಖಂಡಗಳಿಗೆ ಅದು ಇವತ್ತು ಆ ನೈತಿಕ ಶಕ್ತಿ ಕಳ್ಕೊಂಡಿದ್ದಾರೋ ಅನ್ನೋ ಅನುಮಾನ ಬರುತ್ತೆ. ಅನೇಕ ಪ್ರಭಾವಿ ಮುಖಂಡರುಗಳಿದ್ದಾರೆ, ನಮ್ಮೆಲ್ಲರಿಗಿಂತೂ ಹೆಚ್ಚು ಅನುಭವ ಇದ್ದಾರೆ. ಆದರೆ ಇದ್ರ ಬಗ್ಗೆ ಮಾತಾಡೋದಕ್ಕೇನು, ಇವತ್ತು ಒಂದು ಕಡೆ ಹಣ ಇಲ್ಲ, ಒಂದು ಕಡೆ ಸರ್ಕಾರಕ್ಕೆ ನಾನಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಇದ್ರು, ಇಲ್ಲೇನು ಪ್ರತಿದಿನ ಕೋಟಿ ಕೋಟಿ ಹಣ ಲೂಟ್ ಆಗ್ತಾ ಇದೆಯೋ, ಇದನ್ನ ಅವ್ರಿಗೆ ಅಧಿಕಾರ ಇಲ್ಲ ಅಂತೇಳಿ ಕೋರ್ಟ್ ಹೇಳಿದ್ರು. ನಮ್ಮ MOU ಸೈನ್ ಮಾಡಬೇಕಾದ್ರೆ ರಸ್ತೆಯನ್ನು ಸಂಪೂರ್ಣವಾಗಿ ಮುಗಿಸಿದ ಮೇಲೆ ಟೋಲ್ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರು. ಆ ಒಪ್ಪಂದ ಆಗಿದ್ರು. ಈ ಶಾಸನಸಭೆ ಅವಿರೋಧವಾಗಿ ನಿರ್ಣಯ ಮಾಡಿದಲ್ಲಿ ಏನು ಹೇಳಿದ್ದಾರೋ, ನಾನು ಹೇಳಿದೆ, ರಮೇಶ್ ಕುಮಾರ್ ಇರ್ಬೋದು, ಕಾಗೋಡ ತಿಮ್ಮಪ್ಪರು ಇರ್ಬೋದು, ಸಿದ್ದರಾಮಯ್ಯರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ರೆಡ್ಡಿಯವರು, ಅನೇಕ ಜನ ನಮ್ಮ ಯಶವಂತಪುರದ ಶಾಸಕರು, ಯಶವಂತಪುರ ಯಲಹಂಕ ಶಾಸಕರು ವಿಶ್ವನಾಥ್, ಹೀಗೆ ಅನೇಕ ಜನ ಇಷ್ಟೆಲ್ಲ ಮಾತಾಡಿದ್ರು. ಏನಾಗಿದೆ? ಕುಮಾರಸ್ವಾಮಿಯವರು ಮೊನ್ನೆ ಒಂದು ಸುದೀರ್ಘವಾದ ಕಾಗದ ಬರೆದಿದ್ದಾರೆ. ಅದ್ರ ಬಗ್ಗೆ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಅದರಿಂದ ಈ ವಿಷಯದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಬಿಡದಿ ಇದಕ್ಕೆ 2 ದಿನ ಅವರೂ ಕೂಡ ಬಂದು ಮಾಡಬಾರ್ದು ಅಂತ ಹೇಳಿ ಹೋರಾಟ ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತಿಸ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ಬಿಡದಿಯ ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾನು ಮೊನ್ನೆ ನಿಖಿಲ್ ಕುಮಾರಸ್ವಾಮಿಯವರು ಏನು ಅರ್ಗಣೆ ಮಾಡಿದ್ರು ಆ ಸಭೆಗೆ ಹೋಗಿ 4 ಮಾತುಗಳನ್ನ ಆಡಿದ್ದೇನೆ. ಇವತ್ತು ಇಲ್ಲಿ ಮೊದಲನೇ ಬಾರಿಗೆ ಬಹಳ ದಿನ ಆದಮೇಲೆ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಬಂದು
5 ನಿಮಿಷ ನೀವು ಇರಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ನನಗೆ ಸೂಚನೆ ಕೊಟ್ಟರು. ಬಂದಿದ್ದೇನೆ, 4 ವರ್ಷ ಮಾತಾಡಿದ್ದೇನೆ. ನನ್ನ ನಿಲುವೇನು ಅಂತ ಈಗಾಗಲೇ ಹೇಳಿದ್ದೇನೆ. ನಾನು ಹಿಂದೆ ಹೋಗೋದಿಲ್ಲ. ಏನು ಹೇಳಿದ್ದೇನೋ ಅವಶ್ಯಕ ಬಿದ್ದಾಗ ಆ ದಿಕ್ಕಿನಲ್ಲಿ ನಾನು ಮುಂದುವರಿತೇನೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಒಂದು ಸೂಚನೆ ಕೊಡ್ತೇನೆ. ದಯಮಾಡಿ ಇದನ್ನು ನೀವು ಅತಿಯಾಗಿ ಒಬ್ಬ ವ್ಯಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಮುಂದೆ ಆಗುವ ಯಾವ ಒಂದು ಪರಿಣಾಮ ಇದೆಯೋ ಇದು ಆಗ ಕೊನೆಯಲ್ಲಿ ರಿಪೆಂಟ್ ಮಾಡ್ಕೊಳ್ಳೋದು ಬೇಡ. ದಯಮಾಡಿ ಬಿಡದಿ ನಿಮ್ಮ ರೈತರ ಬಗ್ಗೆ ಏನು ನಿಲುವು ನೀವು ತೆಗೆದುಕೊಂಡಿದ್ರದನ್ನು ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿ ಹಣಕಾಸಿನ ಕೊರತೆಗೆ ಈ ಅಕ್ರಮವಾಗಿ ಏನು ನಡೆದಿದೆಯೋ ಇದರ ಬಗ್ಗೆ ಕೋರ್ಟ್ ನಿರ್ಣಯಗಳನ್ನಿದೆಯೋ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಸರ್ಕಾರದ ಸಂಪನ್ಮೂಲವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಮಾಡಿ ಅನ್ನೋ ಒಂದು ಮಾತನ್ನು ಹೇಳಿ ನಾನು ಇವತ್ತು ಸಾಂಕೇತಿಕವಾಗಿ ಬಂದು 4 ಮಾತನಾಡಿದ್ದೇನೆ. ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ರೈತ ಸಮುದಾಯದ ಎಲ್ಲ ಮುಖಂಡಗಳಿಗೆ, ನಮ್ಮ ತಾಯಂದಿರಿಗೆ, ಬಿಡದಿಯಾದ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ರೈತ ಬಾಂಧವರಿಗೆ ಹಾಗೂ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಮಾಜಿ ಶಾಸಕರು, ಹಾಲಿ ನಮ್ಮ ಪಕ್ಷದ ಅಧ್ಯಕ್ಷರು, ಅವರೆಲ್ಲರ ಹೆಸರನ್ನ ಹೇಳಲಿಲ್ಲ. ನಾನು ಅನೇಕ ಜನ ಶಾಸಕರು ಇದ್ದಾರೆ, ನಾನು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಕುಮಾರಸ್ವಾಮಿ ಅವರು ಈಗ ವಿಮಾನ ಹಿಡಿಬೇಕು, ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅವಶ್ಯಕ ಬಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ನನ್ನ ನಿಲುವನ್ನು ಈಗಾಗಲೇ ಪ್ರಕಟ ಮಾಡಿದ್ದೇನೆ. ಅದನ್ನು ನಾನು ಹಿಂದೆ ಸರಿಯೋದಿಲ್ಲ ಅನ್ನೋ ಮಾತನ್ನು ಹೇಳಿ ಸರ್ಕಾರ ಇವತ್ತು ಈ ಅಕ್ರಮವಾಗಿ ಏನು ಕೋರ್ಟ್ ನಿರ್ಣಯಕ್ಕೆ ವಿರುದ್ಧವಾಗಿ ಇಷ್ಟೊಂದು ಲೂಟಿ ಆಗ್ತಾಯಿದೆ ಅದನ್ನು ತಡೆಗಟ್ಟತಕ್ಕಂಥದ್ರಲ್ಲಿ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಶಾಸಕಾಂಗ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ಮಾಡಲಿಕ್ಕೆ ಪ್ರಭಾವಿ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ಮುಖಂಡರು ಎಲ್ಲ ಇದ್ದಾರೆ. ಅದರಿಂದ ಎಲ್ಲ ಪಕ್ಷದ ಶಾಸಕರು ಒಟ್ಟುಗೂಡಿ ಈ ಒಂದು ಅಕ್ರಮವನ್ನು ಏನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾನೆ. ನಿಮ್ಮೆಲ್ಲರಿಗೆ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.